ಮೇಘ ಮೇಘ ಬಂದೆ. ಏನ್ರಿ? ನೋಡ, ಇವರಿಬ್ರು ಏನನ ಹೆಚ್ಚು ಕಮ್ಮಿ ಮಾತಾಡೋರಂದ್ರೆ ಫೋನ್ ಮಾಡೋರಂತ ನೋಡಿ. ಇವ್ರು ಕೊಡ್ತೀನಿ ಕೆಲಸ. ಬಾಯಿ ಮುಚ್ಕೊಂಡು ಕುರಿಗಳು ಬಿದ್ದಂಗೆ ಮನೆಗೆ ಬಿದ್ದಿರ್ಬೇಕು. ಹಾಕಿದಾಗ ತಿನ್ಬೇಕು, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಹೆಚ್ಚು ಕಮ್ಮಿ ಮಾತಾಡೋರ ಫೋನ್ ಹಾಕು, ಬರ್ತೀನಿ ನೋಡಿ. ಇಬ್ಬರಿಗೂ ಗಾಳಿ ಬಿಡಿಸ್ತೀನಿ. ಏಯ್, ಮುಚ್ಚ ಬಾಯಿ ಸಾಕು. ಏನ ಗಾಳಿ ಬಿಡಿಸೋದು ನೀನು? ಏನು ಗಾಳಿ ಬಿಡಿಸ್ತೀಯ? ನಾವು ನಿನಗೆ ಗಾಳಿ ಬಿಡಿಸ್ತೀರಿ, ನೋಡ್ತಾ ಇರೋ ನನ್ನ ಮಗನೇ. ದುಡ್ಡು ಕೊಟ್ಟು ನಿನ್ನ ಹಿಂಗೆ ಮಾಡಿದ್ದು ನಾವು ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ಇರೋದೊಂದು ಮಗುವಪ್ಪ ಚೆನ್ನಾಗಿರ್ಲಿ ಅಂತ ನಾವು ನೋಡಿದ್ರೆ ಇವತ್ತು ನಮಗೆ ಗಾಳಿ ಬಿಡಿಸ್ತಾನಂತೆ. ಗಾಳಿ ನಡಿಯ ಮುಚ್ಕೊಂಡು ಇಲ್ಲಿಂದ. ಓಹೋ, ಏನು ದೊಡ್ಡದಾಗ ಅಪ್ಪನೂ ಮಗನು ಕಿತ್ತಾಕಂತವ್ರು ಹಂಗೆ. ಅಜ್ಜಿ, ನೀನು ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂತಂದ್ರೆ ನೋಡು ಚೆನ್ನಾಗಿರಲ್ಲ. ಇವತ್ತು ಈ ಮನೆಗೆ ಇಷ್ಟೆಲ್ಲ ಆತಾಯ್ತು ಅಂದರೆ ಅದಕ್ಕೆ ನೀನೇ ಕಾರಣ. ನಿನ್ನಿಂದನೇ ಅಮ್ಮನ ಇಷ್ಟೆಲ್ಲ ಹಾಳಾಗಿರೋದು. ನೀನೊಬ್ಳು ಕರೆಕ್ಟಾಗಿದ್ದಿದ್ರೆ ಅಮ್ಮನು ಕರೆಕ್ಟಾಗಿ ಇರ್ತಾ ಇದ್ಲು. ನಿನ್ನಿಂದನೇ ಹಾಳಾಗಿದ್ದು. ಹ್ಞೂ, ನಿಮ್ಮ ಅಮ್ಮನ್ಗ ಅನ್ನನೂ ತುಪ್ಪ ತಟ್ಟಾಗಿಕ್ಕೊಂಡು ಕಂಕ್ಲಾಗ ಎತ್ಕೊಂಡು ಚಂದಮಾಮನ್ ತೋರಿಸ್ಕೊಂಡು ಅವನಿಂದ ಓಡೋಗಮ್ಮ, ಅವ್ರ ಕೈಗೆ ಏಟಿಗೆ ತಿನ್ಬಿಟ್ಟು ಬಾಮ್ಮ ಅಂತ ಹೇಳಿದ್ನಿ ನಾನು. ಅವಳಿಗೆ ದುರಂಕಾರ ಆಗಿ ಅವಳೋಗಿದ್ದಕ್ಕೆ ನನ್ನನ್ನು ಯಾಕೆ ಕೇಳ್ತಾ ಇದೆಯಾ ನೀನು? ಹಾಂ, ದುರಂಕಾರ ಅವಳೋಗಿದ್ದಕ್ಕೆ ನಾನೇನು ಮಾಡಲಿ? ನಿನ್ನ ತಾಯಿ ಮಗಳನ್ನ ನಿನ್ನ ಮನೆಯಿಂದ ಆಸ್ಕಾಗತ್ತೈತಾ? ಇದೊಳ್ಳೆ ಚೆನ್ನಾಗಿ ಹೇಳ್ತಾ ಇದ್ರೆ ಅಪ್ಪನೂ ಮಗನು. ಏನು ಕಂಕ್ಲಾಗ ಹಾಕೊಂಡು ನಿಮ್ಮಮ್ಮನ ಬೀದಿ ಮನೆ ಸುತ್ಕೊಂಡು ಅವನು ಯಾವನೋ ಬರ್ತಾನಮ್ಮ, ಅವನಿಂದ ಓಡೋಗ್ಬಿಡಮ್ಮ, ನೀನು ಮದುವೆಗೆ ಮುಂಚೆಯಿಂದ ಪ್ರೀತಿಸ್ತಾ ಇದೆಯಾ ಅವನ್ನ ಅಂತ ಹೇಳಿದ್ನ ನಾನು. ಹೇಳಿದ್ನೀನಾ? ಮಗಳಿಗೆ ನ್ಯಾಯ ಬುದ್ಧಿ ಕಲಿಸಿದ್ರೆ ಇವತ್ತಾಕ ಈ ಪರಿಸ್ಥಿತಿ ಬರುತ್ತೆ ನಮ್ಕ. ನಮ್ಮದು ಒಂದು ಮಂಡು ಜನ್ಮಗಳು. ನಾವಾಗೋಪತ್ಕೆ ಬದುಕಿದ್ರಿ, ನ್ಯಾರನಾಗಿದ್ದಿದ್ರೆ ಇಷ್ಟೊತ್ಕ ಸತ್ತೇ ಹೋಗಿರೋರು. ಯಾವುದಜ್ಜಿ ಇದು ನಮಗೆ ತಲೆನೋವು? ಯಾವುದಿದು ತಲೆನೋವು? ನೋಡು, ಇಷ್ಟೆಲ್ಲ ಆದರೂ ಒಂದು ಮಾತೇನ ಮಾತಾಡ್ತಾಳೇನೋ ನೋಡು. ಕೂತಿರೋದು ನೋಡು. ಅದೇನೋ ನಿನ್ನ ಮಗಳ ಮನ್ಸಾಗ ಕೇಳ್ಬಿಡು. ಇರಂಗಿದ್ರೆ ಇರಲಿ, ಹೋಗೋಗಿದ್ರೆ ಹೋಗ್ಬಿಡ್ಲಿ ಅಷ್ಟೇ. ನಮ್ಮ ಪಾಲಕ್ಕೆ ನಮ್ಮ ಅಮ್ಮನ ಇಲ್ಲೇ ಇಲ್ಲ. ಯಾವತ್ತೋ ಸತ್ತೋದ್ಲು. ಯಾವತ್ತೋ ಯಾರು ಬೇರೆಯವ್ರ ಜೊತೆಗ ಮನೆ ಹೊಸಲು ದಾಟಿ ಆಚ್ಕೋದ್ಲು, ಆವತ್ತೇ ಸತ್ತೋಗ್ಬಿಟ್ಲು. ನಮಗೆ ಬೇಕಾಗೇ ಇಲ್ಲ ಇಂಥ ತಾಯಿ. ನಿಮ್ಮ ತಪ್ಪು ನಿಮಗೆ ಹೇಳೋಣ ಅಜ್ಜಿ. ದೊಡ್ಡಮ್ಮನು ಎಷ್ಟು ವರ್ಷಗಳಿಂದ ಅಪ್ಪನ ಇಲ್ದಿರ ಆ 3 ಜನ ಹೆಣ್ಮಕ್ಳನ್ನ ಹಾಕೊಂಡು ಜೀವನ ಮಾಡಿಲ್ಲೇನಜ್ಜಿ? ಹಾಂ, ಅಲ್ಲಿ ಇಲ್ಲಿ ಕೂಲಿನಲ್ಲಿ ಮಾಡ್ಕೊಂಡು ತರಕಾರಿ ಮಾರ್ಕೊಂಡು ಜೀವನ ಮಾಡಿಲ್ಲ? ನಮ್ಮ ಅಮ್ಮನಿಗೆ ಏನು ಕಮ್ಮಿ ಆಗಿತ್ತು ಅಂತ ತೋಟದಾಗ ಬೇಕಾದಂಗೆ ಬೆಳಗ್ಲಿಕ್ಕೆ ಅಪ್ಪನ ಸಂಪಾದನೆ ಮಾಡ್ಕೊಂಬಂದು ನಿಮ್ಮ ಕೈ ಕೊಡ್ತಾ ಇದ್ನು ತಾನೆ? ಹಾಂ, ದೊಡ್ಡಮ್ಮನು ಇಂಥ ಕೆಲಸ ಮಾಡಿದಿದ್ರೆ ಯಾರು ಬೇಡ ಅನ್ನೋರು? ಆಯಮ್ಮನ ಯಾಕೆ ಹೇಳ? ಹಂಗೆ ಇದ್ದಿದ್ದು ಮಾನ ಮರ್ಯಾದೆ ಊರಾಗಿನ ಜನಗಳು ಏನು ಬೈತಾರಪ್ಪ. ನಮಗೂ 3 ಜನ ಹೆಣ್ಮಕ್ಳವ್ರೆ. ನಾನು ಹೆಂಗಿರ್ತೀನೋ ನನ್ನ ಹೆಣ್ಮಕ್ಳು ಹಂಗೆ ಇರ್ತಾರೆ ಅಂತ ಆಯಮ್ಮನ ಬದುಕಿ ತೋರಿಸಿಲ್ಲ. ಒಬ್ರು ಹೇಳೋದಲ್ಲ ಅಜ್ಜಿ, ನೋಡಿ ಕಲಿಬೇಕು. ಇವತ್ತು ನನ್ನನ್ನು ನೀವು ಹೆಂಗೆ ಬೆಳೆಸಿದ್ರಿ ಅಜ್ಜಿ? ದುಡ್ಡು ಕಾಸು ಕೊಟ್ಟು ಹಾಳು ಮಾಡಿದ್ರಿ. ಇವತ್ತು ನನಗೆ ಯಾರು ಹೇಳಿಲ್ಲ ನೀನು ಹಂಗೆ ಬದುಕಪ್ಪ ಹಿಂಗೆ ಬದುಕಪ್ಪ ಅಂತ. ನಾನು ಇವಾಗ ತೋಟದಾಗ ಹೋಗಿ ಕೆಲಸ ಮಾಡಿ ಏನೋ ಒಂದು 4 ಕಾಸು ಸಂಪಾದನೆ ಮಾಡ್ತಾಯಿಲ್ಲ. ಹಾಂ, ಬುದ್ಧಿ ಬರಬೇಕಂದ್ರೆ ಒಬ್ರು ಹೇಳಿ ಬುದ್ಧಿ ಬರೋದಲ್ಲ, ಒಬ್ಬರು ನೋಡಿ ಕಲಿಬೇಕು. ಇವತ್ತೇನ ನಾನು ದೊಡ್ಡಮ್ಮನಾಗಲಿ ಅಕ್ಕನವ್ರನ್ನಾಗಲಿ ಯಾರಾದರೂ ದ್ಯಾವಮ್ಮನ ನಿಂತವಳು ದ್ಯಾವಮ್ಮನ ಮಕ್ಳು ನಿಂತವ್ರು ಅಂತೇಳಿ ನಾ ಬೆಳೆ ತೋರಿಸ್ತಾವ್ರೇನಜ್ಜಿ? ಥೂ, ನಾಚಿಕೆ ಆಗ್ಬೇಕು ನಿಮ್ಮ ಚೆಲ್ ಮುಗಿಲ್ಕ. ಮೇಘ, ನಾನು ತೋಟದ ಹತ್ರ ಗೊತ್ತೀನಿ. ಏನೋ ನೀವು ಹೆಚ್ಚು ಕಮ್ಮಿ ಮಾತಾಡೋರಂದ್ರೆ ಫೋನ್ ಮಾಡು, ಬರ್ತೀನಿ ನೋಡಿಯಾ ಇವ್ರಿಗೈತೆ. ಲೈ, ಅವಳು ಮ್ಯಾಗಿ ಆಯ್ತೇನು ಅಡುಗೆ? ಹ್ಞೂ, ಆಗೈತಜ್ಜಿ. ಲೈ ಸುನಂದಿ, ಥೂ ನೀನು ಮಾಕ ಮುಚ್ಚೋಗ, ನೀನು ಎಗ್ರು ಬಿತ್ತೋಗ, ನೀನು ಬರಬಾರ್ದು ಬರ ಮುಂದೆ. ನಿನ್ನಿಂದ ನಾನು ಎಲ್ಲರ ಕೈಲೂ ಉಗಿಸ್ಕೊಳಂಗೆ ಆಯ್ತಲ್ಲೇ. ಎಲ್ಲರೂ ಉಗಿಯೋರಲ್ಲೇ. ನಿನ್ನ ಮಗನ ತಿಕ್ಕ ಮಕ್ಕ ಬೆಳೆಸ್ತೋಳು ನಾನು. ಇವತ್ತು ನಿನ್ನ ಮಗನೇ ನನಗೆ ಬುದ್ಧಿ ಹೇಳ್ತಾವನೆ. ಎಂಥ ಪರಿಸ್ಥಿತಿ ತಂದಿಕ್ಬಿಟ್ಟೆ ನಂಕ. ಹಾಂ, ನೋಡೆ ಎಳೆ ಮಗು ಕೂಡ ನಗಿತೈತೆ ನಮ್ಮ ಪರಿಸ್ಥಿತಿ ನೋಡಿ. ಎಂಥ ಪರಿಸ್ಥಿತಿ ತಂದಿಕ್ಬಿಟ್ಟೆ ನೀನು. ಹೊಟ್ಟೆ ಉದ್ದೋಗ ಏನಕ್ಕೆ ಹೋಗಿದ್ದ ಅವನ ಜೊತೆಗೆ ನೀನು? ಎಷ್ಟು ಅವಮಾನ, ಎಷ್ಟು ಜಗಳ. ಊರಾಗಿನ ಜನನೇ ನಿಂತು ನೋಡ್ತಾವ್ರಲ್ಲೇ ನಮ್ಮ ಮನೆ ಕಡೆ. ನಿನ್ನ ಮಕ ಮುಚ್ಚೋಗ. ನಾನೇನು ತಪ್ಪು ಮಾಡಿಲ್ಲ, ಹೋಗಮ್ಮ. ನಂಗೆ ಇಷ್ಟ ಆದ್ನು, ನಾನು ಅದಕ್ಕೆ ಅವನ ಜೊತೆಗೆ ಹೋದ್ನೆ. ಯಾಕಿಲ್ಲಮ್ಮನೆ ನಾನು ಕರ್ಕೊಂಬಂದಿದ್ದು ಬಲವಂತವಾಗಿ. ಇಲ್ಲ ಅಂದಿದ್ರೆ ನೀನು ಬರ್ತಾ ಇರಲಿಲ್ಲ, ಅಲ್ಲೇ ಸಾಯ್ತಾ ಇದ್ದೆ. ಹ್ಞೂ, ನಾನು ಅಲ್ಲೇ ಇರ್ತಾ ಇದ್ನೆ. ನನಗೆ ಬೇಕಾಗಿಲ್ಲ, ನೀವ್ಯಾರು ಬೇಕಾಗಿಲ್ಲ, ನಾನು ಅವನ ಜೊತೆಗೆ ಇರ್ತೀನಿ. ಅಯ್ಯೋ, ನಿನ್ನ ಮಕ್ಕಷ್ಟು ಬೆಂಕಿ ಇಕ್ಕ. ಮಾನ ಮರ್ಯಾದೆ ಆಗಲ್ಲೇ ನಮ್ಮ ಮಾನ್ಗೆಟ್ಟು ಹಿಂಸೆ. ಇಂಥ ಮಾತು ಹೇಳ್ತಾ ಇದೆಯಾ ಅವನೇ ಬೇಕು ಅಂತ? ನೀನು ಒಂದು ಎಣ್ಣೆನೆ. ನೋಡ್ದೇನಚ್ಚಿ? ನೋಡ್ದಾ? ಹಾಂ, ಎಷ್ಟಾಗವಳೆ ಅಂತ? ಲೈ, ನೀನಿನ್ನ ಇಲ್ಲೇ ಬಿದ್ದಿದ್ದೀನಾ? ನಡಿಯ ತೋಟದತ್ರಕ್ಕ. ಓದ್ತೀನಿ ತೋಟದತ್ರಕ್ಕ. ಆಮೇಲೆ ಐತಿ ಗಾಚಾರ ಬಿಡಿಸ್ತೀನಿ, ನೋಡ್ತಾ ಇರಂಗೆ. ನೀನು ನಡಿಯ ಲೈ, ನಡಿಯ. ಅಜ್ಜಿಯಾ?
ಯಾಕಂತಿ ಮಗು ಅಳ್ತಾವಳೆ? ಅದೇನು ಪೀಡೇನೋ ನಿರ್ದೋತಾವಳು ಬಿಡು, ಅದೇನೋ ನಿನ್ನ ಕೆಲಸ ನೀನು ನೋಡು. ಅಮ್ಮ ಇವಾಗ ನಾನು ಹೋಗಿ ಕೊಡು ತಾನೇ ನಿಂಗೆ, ನಾನು ಇಲ್ಲೇ ಇರಬೇಕು ತಾನೇ? ಹಂಗಾರೆ ನಂಗೆ 2 ಲಕ್ಷ ಕಾಸು ಕೊಡು, ಕಾಸು ಕೊಡು, ನಂಗೆ ಬೇಕು. ನಾನೇನೋ ಒಡವೆ ಮಾಡಿ ಸಿಕ್ಕಂತೀನಿ. ನಾಳೆ ಬೆಳಗ್ಗೆ ಇವ್ರನ್ನೆಲ್ಲ ನಂಬೋಕ್ಕಾಗಲ್ಲ. ನಂಗೆ ಕಾಸು ಕೊಡು. ಕಾಸುಗಳು ಎಲ್ಲಿಂದ ಬಂದ್ವೆ? ಎಲ್ಲಿಂದ ಬಂದವು ಕಾಸುಗಳು? ನಿನ್ನ ಹತ್ರ ಅದೇ ದುಡ್ಡು ನಂಗೆ ಗೊತ್ತು. ನಾನು ಅವತ್ತು ನೋಡಿದ್ನಿ ಬ್ಯಾಗಾಗ ನೀನು ಮುಚ್ಚಿಕ್ಕಿರೋದು. ನಂಗೆ 2 ಲಕ್ಷ ದುಡ್ಡು ಕೊಡು. ನಾನು ಹೋಗೋದು ಬೇಡ ತಾನೇ, ನಾನು ಇಲ್ಲೇ ಇರ್ಬೇಕು ತಾನೇ? ಕೊಡು, ಅದಕ್ಕೆ ನಾನು ಒಡವೆ ಮಾಡಿ ಸಿಕ್ಕಂತೀನಿ. ಇವ್ರನ್ನೆಲ್ಲ ಕೇಳ್ಕೊಳಕ್ಕಾಗಲ್ಲ. ನಾಳೆ ಬೆಳಗ್ಗೆ ನನ್ನ ಹತ್ರ ಒಡವೆ ಐತೆ ಅಂತ ಚೆನ್ನಾಗಿ ನೋಡ್ಕೊಂತಾರೆ. ನೀನು ಕೊಡಮ್ಮ, ನಂಗೆ ಬೇಕು, ಕೊಡು 2 ಲಕ್ಷ. ಏನು ಕಾಕ್ಕೊಂಡಿರು ಹುಟ್ಟವೇನಿಕ? ಅದ್ಯಾವಾಗೆ ನೋಡ್ಬಿಟ್ಟೆ ನೀನು? ಒಟ್ಟೂರ್ದು ಹೋಗ, ಎಲ್ಲೂ ಏನು ಇಕ್ಕಂಗಿಲ್ಲ. ಕಾಕಿ ನೋಡ್ದಂಗೆ ನೋಡ್ಬಿಡ್ತೀಯ ನೀನು. ನನ್ನ ಹತ್ರ ಇಕ್ಕಂತೀನಿ, ಕೊಡು 2 ಲಕ್ಷ. ನಿನ್ನ ಹತ್ರ ಇರೋದಕ್ಕ ಇನ್ನ 5 ಲಕ್ಷ ತಾನೇ ಅದಿರೋದು. 3 ಲಕ್ಷ ನೀನು ಇಕ್ಕೊಂಡು ನಂಗೆ 2 ಲಕ್ಷ ಕೊಡು. ನಂಗೆ ಬೇಕು, ಕೊಡಮ್ಮ. ನಾನೇ ಮಾಡಿಸ್ಕೊಡ್ತೀನಿ ಬಿಡು ಒಡವೆ, ನೀನೇನು ಮಾಡಿಸ್ಕೊಳೋದು ಬೇಡ. ಇಲ್ಲ ನಾನೇ ಮಾಡಿಸ್ಕೊತೀನಿ. ನನ್ನ ಕಾಸು ನನಗೆ ಕೊಡು. ನನ್ನ ಹತ್ರ ಇಕ್ಕೊಂಡಿರ್ತೀನಿ ಭದ್ರವಾಗಿ. ನೀನು ಏನಕ್ಕೆ ಖರ್ಚು ಮಾಡ್ತೀಯ ಏನೋ? ತೋಟದಾಗ ಬೆಳೆ ಹಾಕ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತೆಲ್ಲ ಖರ್ಚು ಮಾಡಿಬಿಡ್ತೀಯ. ನನ್ನ ಹತ್ರ ಇಕ್ಕೊಂಡಿರ್ತೀನಿ, ಕೊಡು. ನೀನು ಇವಾಗ ಕೊಟ್ಟರೆ ಸರಿ, ಇಲ್ಲ ಅಂತಂದರೆ ನಾನು ಎತ್ತನೆ ಹೊರಟೋತೀನಿ ಬಿಡು. ಅವಾಗ ನೀನು ಆರಾಮಾಗಿರಿಯ. ನಿಮ್ಮ ಅಕ್ಕ ಮುಚ್ಚೋಗ ಕೊಡ್ತೀನಿ, ಕಲ್ದಿರಿರು. ನಿನ್ನ ಎಗರು ಬಿತ್ತೋಗ ಅವಾಗೆ ಕಂಡುಕೊಂಬಿಟ್ಟವಳೆ. ನಾನೆಲ್ಲ ಮುಚ್ಚಿಕ್ಕಿತ್ತಿದ್ರೆ ಏನು ಕಣ್ಣುಗಳು ಹುಟ್ಟವೆ ನಿಂಕ? ಕಣ್ಣುಗಳು ಕೊಡು. ನಂಗೆ ಹಾಸ್ಪಿಟ್ಲ್ ಕರ್ಕೊಂಡೋಗಮ್ಮ. ಈ ಗಾಯ ಎಲ್ಲ ನೋಯ್ತೈತೆ. ಅಂಗಡಿಗೆ ಹೊಡೆದಾಕ್ಬಿಟ್ರು ನಾನು ಚೆನ್ನಾಗೆ. ಅಲ್ಲೇ ನನ್ನ ಮಗನ ಮದುವೆನೇ ಆಗಿಲ್ಲ ಅಂತ ಬೊಗಳ್ದ್ನಲ್ಲೇ, ಅವನ ಎಗರು ಬಿತ್ತೋಗ. ಹಾಂ, ಅವನು ಮೋಸ ಮಾಡ್ಬಿಟ್ನಮ್ಮ. ನಂಗೆ ಮೋಸ ಮಾಡ್ಬಿಟ್ನು. ಮದುವೆ ಆಗೈತಿ, ಇವಾಗ ಮಗಳು ಮದುವೆ ಮಾಡಬೇಕು. ನಮ್ಮ ದಿವಾಕರ್ನ ವಯಸ್ಸು. ಈ ಅಕ್ಕಿಲ ಕೈಲಿ ಎಲ್ಲಿ ಸಿಕ್ಬಿತ್ತೆ? ಏನಕ್ಕೆ ಬಂದಿದ್ಲ ಅವಳ ಅಲ್ಕ? ಅಕ್ಕಿಲ ಅವಳಲ್ಲ, ಅವ್ರ ಅತ್ತೆ ಅವ್ರ ಮನೆ ಅದು. ಅವ್ರ ಯಜಮಾನವ್ರ ಚಿಕ್ಕಮ್ಮನ ಅಮ್ಮನು. ಈ ಅಪ್ಪನು ದೊಡ್ಡ ಹೆಂಡತಿ ಮಗನಂತೆ, ಇವನು ಗೋಪಾಲ್ನು ಚಿಕ್ಕ ಹೆಂಡ್ರ ಮಗನಂತೆ. ಇದೇನು ಹಿಂಗೆ ಹೇಳ್ತಾ ಇದೆಯಾ? ಅವ್ನು ನೋಡಿದ್ರೆ ಒಳ್ಳೆ ಭಿಕ್ಷೆ ಬೇಡ ನಂಗೆ ಅವನೇ, ಇವ್ರು ನೋಡಿದ್ರೆ ಕೋಟಾಧೀಶ್ವರು. ಹಾಂ, ಇದೇನು ಎಲ್ಲ ಹೊಸ ಏನೇನೋ ಹೇಳ್ತಾ ಇದೆಯಾ? ಗೋಪಾಲ್ನು ಆ ಅಕ್ಕಿಲ ಅವ್ರ ಅತ್ತೆಕ ಮದುವೆಗೆ ಮುಂಚೆನೆ ಹುಟ್ಟಿರೋದಂತೆ. ಅದಕ್ಕೆ ಆ ಅಮ್ಮನು ಯಾರಿಗೂ ಕದ್ದು ಕಾಣ್ದಂಗೆ ಬೆಳೆಸ್ತಾ ಇದ್ಲಂತೆ, ಇವನ್ನ ಸಾಕ್ತಾ ಇದ್ಲಂತೆ. ನಾನೆಲ್ಲ ಅಲ್ಲಿದ್ರಲ್ಲ, ಗೋಪಾಲ್ನು ಅವನೆಂದ್ರು ಮಗಳು ನಾನು. ಅವಾಗ ಅಕ್ಕಿಲ ಅವ್ರ ಸೊಸೆದು ಬಿಳ್ದು ಕವಿತಿದ್ವು. ಶ್ರೀಮಂತನ ಕೈ ಹೇಳಕ್ ಬಂದಿದ್ಲು, ಅವಾಗ ಸಿಕ್ಕಾಕೊಂಡಿತ್ತು. ಅವಾಗ ಹೇಳಿದ್ರು ಎಲ್ಲನೂ. ಗೋಪಾಲ್ನವ್ರಮ್ಮನು ಮನೇನು ಆಸ್ತಿ ಗೋಪಾಲ್ನ ಹೆಸ್ರಿಗೆ ಬರ್ಕೊಡ್ರಿ ಅಂತ ಕೇಳಿದ್ಲು. ಬರ್ಕೊಟ್ರೇನೆ ಅವರು ಅವನ ಹೆಸರ್ಕ? ಎಲ್ಲಿ ಬರ್ಕೊಡ್ತಾರೆ ಅವರು? ಬರ್ಕೊಡಲ್ಲ. ಅವ್ರ ಮಕ್ಕಳನ್ನ ಕೇಳ್ಬೇಕಂತೆ. ಅದಕ್ಕೆ ಬರ್ಕೊಡಲ್ಲ, ನಮ್ಮ ಮಕ್ಕಳನ್ನ ಕೇಳಬೇಕು ಅಂತಂದ್ರು. ಅಮ್ಮ ನಂಗೆ ಕಾಸು ಕೊಡಮ್ಮ, ಕೊಡು, ನಂಗೆ ಕಾಸು ಬೇಕು. ಮನೆಯಿಂದ ಆಚೆಗೆ ಹೋಗಿದ್ದಿ ಅಂದರೆ ನಿನ್ನ ಕೈತೆ ಗಾಚಾರ. ಹಿಂಗ ಕಾಸು ಭದ್ರವಾಗಿ ಇಕ್ಕೊಬೇಕು. ಒಡವೆ ತಾನೇ, ನಾನೇ ಹೋಗಿ ಟೌನಾಗ ಮಾಡ್ಸಾಕ್ಬಿಟ್ಟು ಬರ್ತೀನಿ. ಬಾಯಿ ಮುಚ್ಕೊಂಡು ಭದ್ರವಾಗಿ ಇಕ್ಕೊಬೇಕು ಕಾಸನ್ನ. ಸರಿ ಆಯ್ತು, ಇಕ್ಕಂತೀನಿ, ಕೊಡು. ನೀನೇನು ತಿರ್ಗಾ ಇದೇ ಆಟಗಳು ಆಡಿದ್ರೆ ನಾನಂತೂ ಅಡ್ಡ ಬರಲ್ಲ. ನಿನ್ನ ಮಗನೂ ನಿನ್ನ ಗಣ್ಣು ಅದೇನು ಮಾಡ್ತಾರೋ ನಂಗಂತೂ ತಿಳಿದು ನೋಡ್ಕ.